ಮತ್ತೆ ಓಡಿದೆ. ಈ ಸಲ ಒದಿಲಿಕ್ಕೆ ಆಸ್ಪದ ಕೊಡ್ಲಿಲ್ಲ, ಇರುವುದು ಒಂದೇ ಸೊಂಟ ನೋಡಿ, ಹಾಗಾಗಿ ಬೇಗ ಓಡಿ. ಹೀಗೆ ಓಡ್ತಾ ಇದ್ದೆ. ಒಟ್ಟಿನಲ್ಲಿ ಅನಾಥ ಶಿಶುವಿನಂತೆ ಅಂಡಲೇಯುವಂತಹ ಪರಿಸ್ಥಿತಿ ನನ್ನದಾಗಿ ಹೋಯಿತು. ಮತ್ತೆ ಮಾಯಾವಿಯ ಸಂಬಂಧಿಯೊಬ್ಬ ದುಂದುಬಿ ಎಂಬಂತ ರಾಕ್ಷಸನ ಲಗ್ಗೆ ಮತ್ತೆ ಕಿಷ್ಕಿಂದಲೇ ಆಯಿತು. ಅವ ಬಂದಿದ್ದು ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾದ. ಅಲ್ಲಿಗೆ ನಾನು ಅರ್ಥೈಸಿಕೊಂಡೆ, ಓಹೋ, ಆ ಗುಹೆಯಲ್ಲಿ ಸತ್ತವ ಮಾಯಾವಿ, ವಾಲಿ ಅಲ್ಲ. ಹಾಗಿದ್ರೆ ನನಗೆ ಅದು ಆಗ ಹೊಳೆಯಲಿಲ್ಲ. ಅವನ ಹೆಸರೇ ಮಾಯಾವಿ. ಮಾಯಾವಿದ್ಯೆಯಿಂದ ವಾಲಿಯ ಸ್ವರದಿಂದ ಅವನು ಹಾಗೆ ಕೂಗಿಕೊಂಡ. ನನ್ನ ಬುದ್ಧಿಗೆ ಏನಾಗಿತ್ತು ಗೊತ್ತಿಲ್ಲ, ನಾನು ಕಲ್ಲು ಇಟ್ಟೆ ಬಂದೆ. ಆದ್ರೆ ಈಗ ಗೊತ್ತಾಯ್ತು, ಸತ್ತವ ಮಾಯಾವಿ. ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಅವನ ತಮ್ಮನಾದಂತಹ ದುಂದುಬಿ ಬಂದದ್ದು. ದುಂದುಬಿ ಮಾಯಾವಿಗಿಂತ ಬಲಶಾಲಿ, ಆದ್ರೆ ವಾಲಿಗಿಂತ ಬಲಶಾಲಿ ಅಲ್ಲ. ವಾಲಿ ಒಂದೇ ಏಟಿಗೆ ದುಂದುಬಿಯ ತಲೆಯನ್ನು ಹೊಡೆದುರುಳಿಸಿದನು. ಮತ್ತೆ ಅವನ ಮೂಳೆಯ ರಾಶಿ ಅದನ್ನು ತಂದು ಆ ಇನ್ನೊಂದು ಕಡೆಗೆ ಬಿಸಾಡಿದ್ದಾನೆ. ಎಲ್ಲಿ ಅಂತ ಹೇಳ್ತೇನೆ. ಅದಕ್ಕಿಂತ ಮೊದಲು ಯುದ್ಧ ಆಗುವಂತಹ ಸಂದರ್ಭದಲ್ಲಿ ದುಂದುಬಿಯ ಮಾಂಸವೋ ರಕ್ತವೋ ಹಾರಿ ಮತಂಗ ಮುನಿಗಳ ಆಶ್ರಮದ ಹೋಮಕುಂಡದಲ್ಲಿ ಬಿದ್ದು ಹೋಯಿತು. ಹಾಗಾಗಿ ಹೋಮಕುಂಡ ಮಲಿನವಾಯಿತು ಎಂದು ಕುಪಿತರಾದಂತಹ ಮತಂಗ ಮಹರ್ಷಿಗಳು ಇದಕ್ಕೆ ಕಾರಣೀಕರ್ತನಾದಂತಹ ವಾಲಿಗೆ ಒಂದು ಶಾಪವನ್ನಿಟ್ಟಿದ್ದಾರೆ. ಈ ಋಷ್ಯಮುಖ ಪರಿಸರ ಅಂದ್ರೆ ಮತಂಗ ಮುನಿಗಳು ಇರುವಂತಹ ಪರಿಸರಕ್ಕೆ ಋಷ್ಯಮುಖ ಪರಿಸರ, ಋಷ್ಯಮುಖ ಎಂದು ಹೆಸರು. ಆ ಪರಿಸರಕ್ಕೆ ವಾಲಿ ಕಾಲಿಟ್ಟರೆಂತಾದರೆ ಅವನ ತಲೆ 1000 ಹೋಳಾಗಿ ಹೋಗ್ಲಿ ಎಂಬಂತೆ ಶಾಪ ಇಟ್ಟನು. ಅವನಿಗೆ ಶಾಪ, ನನಗೆ ವರ. ಯಾಕೆ? ನಾನು ಓಡ್ತಿದ್ದವನು, ಎಲ್ಲಿ ಅಡಗಿಕೊಂಡ್ರು ವಾಲಿ ಹುಡುಕಿ ಹೊಡಿತಿದ್ದನು. ಹಾಗಾಗಿ ಈಗ ಒಂದು ಅಡಗಿಕೊಳ್ಳುವುದಕ್ಕೆ ಒಂದು ಸುಭಿಷ್ಟವಾದಂತಹ ಅಡಗು ತಾಣ ಸಿಕ್ಕಿತು ನನಗೆ. ಯಾವುದು? ಋಷ್ಯಮುಖ. ಯಾಕೆ? ವಾಲಿಯಲ್ಲಿ ಕಾಲಿಡುವುದಕ್ಕೆ ಸಾಧ್ಯವೇ ಇಲ್ಲ, ಅವನ ತಲೆ 1000 ಹೋಳಾಗಿ ಹೋಗುತ್ತದೆ. ಋಷಿಗಳ ಶಾಪ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೇರ ಬಂದು ಈಗ ಋಷ್ಯಮುಖದ ಈ ಕಲ್ಲಿನ ಮೇಲೆ ಕುಳಿತುಕೊಂಡು ಮಾತಾಡ್ತಾ ಇದ್ದೆ. ಸಿಂಹಾಸನದ ಮೇಲೆ ಹಿಂದೆ ಕೂತಿದ್ದೆ, ಈಗ ಬೋರ್ಗಲ್ಲಿನ ಮೇಲೆ ಕುಳಿತು ಮಾತಾಡ್ತಾ ಇದ್ದೆ. ಹೌದು, ಪರ್ವತ ಶ್ರೇಣಿ, ಎಲ್ಲಿ ನೋಡಿದ್ರು ಕಲ್ಲೇ. ಎತ್ತಿ ಬಿಸಾಡಲಿಕ್ಕೆ ಮುಂಚಿನ ಹಾಗೆ ಈಗ ಮನಸ್ಸಿನಲ್ಲೂ ಧೈರ್ಯವಿಲ್ಲ, ದೇಹದಲ್ಲೂ ಧೈರ್ಯವಿಲ್ಲ, ಸೊಂಟವೂ ಸರಿ. ಹಾಗಾಗಿ ಕಲ್ಲನ್ನು ಎತ್ತುವುದು ಬಿಡಿ, ಕಲ್ಲಿನ ಮೇಲೆ ಕುಳಿತುಕೊಂಡು ಮಾತನಾಡ್ತಾ ಇದ್ದೇನೆ. ಮತ್ತೆ ಈಗ ಹೆಂಡತಿಯೂ ಇಲ್ಲ, ತಾರೆ ರುಮೆ ವಾಲಿಯ ಸಂಪತ್ತು, ಏನು ಮಾಡುವುದಂತೆ ಗೊತ್ತಾಗುವುದಿಲ್ಲ. ಆದರೆ ನನ್ನ ಅಭಿಮಾನಿ ಬಳಗದವರು ನನ್ನ ಜೊತೆ ಇದ್ದಾರೆ. ಅಭಿಮಾನಿ ಬಳಗ ಅಂದ್ರೆ ನಾನು ಕಿಷ್ಕಿಂಧೆಯಲ್ಲಿ ರಾಜಕೀಯ ಮಾಡ್ತಾ ಇರುವಾಗ ನನ್ನನ್ನು ಒಪ್ಪಿ ಅಪ್ಪಿ ಪ್ರೀತಿಸಿದ ವಾನರರ ಅನೇಕರು ಕೂಡ ನನ್ನ ಜೊತೆ ಇಲ್ಲಿ ವಾಸವಾಗಿದ್ದಾರೆ. ಅದರಲ್ಲಿ ಒಬ್ಬ ಪ್ರಮುಖನಿದ್ದಾನೆ, ಹನುಮಂತ ಎನ್ನುವ. ಆತ ಇಲ್ಲಿಯೇ ಸಮುದ್ರದ ತಟಕ್ಕೆ ಹೋಗಿದ್ದ. ಇನ್ನು ಅದು ಬರ್ತಾ ಇದ್ದಾನೆ. ತನ್ನ ದೇಹವನ್ನು ಹಿರಿದಾಕಾರವಾಗಿ ಹಿಗ್ಗಿಸಿ, ಅವನೊಬ್ಬನೇ ಬರುವುದಲ್ಲ, ಅವನ ಹೆಗಲಿನ ಮೇಲೆ ಯಾರೋ ಒಂದು ನರಪ್ರಾಣಿ ಕಾಣುತ್ತಾ ಇದೆ. ಗಾತ್ರದಲ್ಲಿ ಬಹಳ ಸಣ್ಣ ಗಾತ್ರ. ಬಲ ಹೆಗಲಿನ ಮೇಲೆ ಮಾತ್ರ ಅಲ್ಲ, ಎಡ ಹೆಗಲಿನ ಮೇಲೆ ಮತ್ತೊಬ್ಬನಿದ್ದಾನೆ. ಅದೇ ವಿಚಿತ್ರವಾದಂತಹ ಇನ್ನು ಯಾರಾದ್ರೂ ನಮ್ಮ ಶತ್ರುಗಳ ಹೇಗೆ ಅಂದ್ರೆ ಈ ಕಳ್ಳನ ಮನಸ್ಸು ಹುಳ್ಳಗೆ ಅಂತಂದು ನನಗೆ ಯಾರು ಬಂದು ನನಗೆ ಹೊಡಿಲಿಕ್ಕೆ ಬರ್ತಾರೆ ಅಂತ ಇಲ್ಲ, ಇರ್ಲಿಕ್ಕಿಲ್ಲ. ಹನುಮಂತ ಹೀಗೆ ಮಾಡುವುದಿಲ್ಲ, ನಮ್ಮ ಹುಡುಗಲ್ಲ. ಇಷ್ಟ ನೋಡುವ ಯಾರು ಬರ್ತಾರೆ, ವಿಚಾರಿಸ್ತೇನೆ. ಹನುಮಂತ ಬಂದು ಹೇಳಿದ ಹನುಮಂತ ಬಂದು ಹೇಳಿದ ವಿಚಾರವನ್ನು. ಸರಿ, ನಮ್ಮ ಶತ್ರುಗಳಲ್ಲ, ರಾಮ ಲಕ್ಷ್ಮಣರು ಬಂದಿದ್ದಾರೆ. ಅಯೋಧ್ಯೆಯ ಅರಸರಂತೆ ಸಾಕೇತಾಧಿಪ ರಾಮ. ಕರುಣಾನಂದವಾಯಿತು. ಯಾಕೆ? ರಾಮ ಲಕ್ಷ್ಮಣರ ಬಗ್ಗೆ ಈ ಮೊದಲು ನಾನು ಕೇಳಿದ್ದೇನೆ, ಇದೇ ಮೊದಲ ಬಾರಿಯಲ್ಲ. ಮಹಿಮಾನ್ವಿತ ರಾಮ ಸೂರ್ಯವಂಶದಲ್ಲಿ ಸಂಚರಿಸಿದಾಗ, ಲೋಕದಲ್ಲಿ ದಾಷ್ಟ್ಯವೇ ಹೆಚ್ಚಾದಾಗ ದೇವನೇ ಅವತರಣಗೈದು ಭೂಲೋಕಕ್ಕೆ ಬರ್ತಾನೆ. ಅದೇ ರೀತಿ ರಾಮ ಅವತಾರ ಪುರುಷ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಹಾಗಾಗಿ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಸೂಕ್ತವಾದಂಥವನು ರಾಮನೇ ಸರಿ. ರಾಮ 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 ಹರೇ ರಾಮ ಹರೇ
ನೀನು ಗೆದ್ದು ತಂದದ್ದು ಮಹಾಮಾತೆಯಾದಂತಹ ಸೀತಾ